ನಾನು ಅಷ್ಟೇ 7:30ಗೆ ಬಂದು ಪೈಪ್ಲೈನ್ ಬಸ್ ಸ್ಟಾಪ್ ಅಲ್ಲಿ ನಿಂತವಳು 7:50 ಮಸ್ ಕ್ಯಾಚ್ ಮಾಡಿ ಬೇಕಂತ ಟಿಕೆಟ್ ತೋರಿಸ್ತೀನಿ. ಇದೇ ನಮ್ಗೆ ಪ್ರಾಬ್ಲಮ್ ಆಗಿದೆ. ನಾ 2 ಸರಿ ಕಂಪ್ಲೇಂಟ್ ಮಾಡಿದೀನಿ ಫ್ರೀಕ್ವೆಂಟ್ ಆಗಿ. ನಮ್ಗೆ ಅಟ್ಲೀಸ್ಟ್ ಒಂದ್ 5 ಮಿನಿಟ್ಸ್ 7 ಮಿನಿಟ್ಸ್ ಒಂದ್ ಬಸ್ ಬಿಡಿ ಅಂತ. ಯಾಕೆಂದ್ರೆ ಆ ಟೈಮಲ್ಲಿ ಏನಾಗತ್ತೆ ಅಂದ್ರೆ ಸರ್, ಫ್ರೀಕ್ವೆಂಟ್ ಆಗಿ 7 ಮಿನಿಟ್ಸ್ ಒಂದ್ ಬಂದ್ರೆ ಇಷ್ಟು ರಶ್ ಆಗಲ್ಲ. ಜನ ಏನಾಗುತ್ತೆ 15 ಮಿನಿಟ್ಸ್ ಅಂದ್ರೆ ಓವರ್ ಆಲ್ ಕ್ರೌಡ್ ಆಗ್ಬಿಡತ್ತೆ. ಅದ್ ಏನಾಗತ್ತೆ ಎಲ್ರಿಗೂ ನೋಡಿ ಕಷ್ಟ ನಮ್ಗೆ. ಈಗ 20 ಮಿನಿಟ್ಸ್ ಒಂದ್ ಬಸ್ ಮಿನಿಮಮ್ ಒಂದೊಂದ್ ಸ್ಟಾಪ್ ಅಲ್ಲಿ 20ರಿಂದ 25 ಜನ ಅಟ್ಲೀಸ್ಟ್ 7 ಮಿನಿಟ್ಸ್ ಬಂದಿದ್ರೆ ಚೆನ್ನಾಗಿರುತ್ತೆ ಬಸ್. ಇಲ್ಲ ಅಂದ್ರೆ ಒಂದೇ ನಿಮಿಷದಲ್ಲಿ 4 ಬಸ್ ಬರುತ್ತೆ ಒಂದೊಂದ್ಸರಿ. ಬಟ್ ಜನ ಇರಲ್ಲ ಆ ಟೈಮ್ ಅಲ್ಲಿ. 4 ಬಂದು ಖಾಲಿ ಹೋಗ್ತಾರೆ. ಅದೇ ಒಂದ್ ಫ್ರೀಕ್ವೆಂಟ್ ಗ್ಯಾಪ್ ಅಲ್ಲಿ ಬಂದ್ರೆ ಅಷ್ಟು ಜನ ಅವರು ಮೇನ್ ಪೀಕ್ ಅವರ್ಸ್ 7:30 to 8:30 ಪೀಕ್ ಅವರ್ಸ್ ಫಾರ್ ಎಲ್ರಿಗೂ ವರ್ಕ್ ಹೋಗಕ್ಕೆ. ಈ ಪೀಕ್ ಅವರ್ಸ್ ಅಲ್ಲೇ ನಮ್ಗೆ ಬಸ್ ಸಿಗಲ್ಲ. ಇನ್ನು ಈ 7 o'clock ಚೆನ್ನಾಗಿ ಹೋಗ್ಬಿಡುತ್ತೆ ಬಸ್. ಈಗ ನೀವ್ ಇಷ್ಟೆಲ್ಲ ನಿಮ್ಗೆ ಅನುಭವ ಇದೆ ಅಲ್ವಾ? ಈಗ BMTCಗೆ ನಿಮ್ಮನ್ನೇ ಹೆಡ್ ಮಾಡಿದ್ರೆ ಒಂದ್ ದಿವ್ಸಕ್ಕೆ ಆಯ್ತಾ, ಏನ್ ಮಾಡ್ತೀರಾ ಚೇಂಜ್? 2 ಹೇಳಿ. 2 ಚೇಂಜ್. BMTC ನೀವ್ ಹೆಡ್ ಆದ್ರಿ, ನಿಮಗೆ ಏನ್ ಬೇಕು ಆ ಪವರ್ ಇದೆ, ಏನ್ ಚೇಂಜ್ ಮಾಡ್ತೀರಾ BMTC? ಸರ್ BMTC ಏನ್ ಚೇಂಜ್ ಮಾಡ್ಬೋದು ಅಂದ್ರೆ ಈ ಟೈಮ್ ಗ್ಯಾಪ್ ನಾನು ಹೇಳದ್ನಲ್ಲ, ಮೇನ್ ಆಗಿ ಪೀಕ್ ಅವರ್ಸ್ ಅಲ್ಲಿ ಜನಕ್ಕೆ ಉತ್ತಮ ಆಗೋ ತರ ನಾವು ಮಾಡ್ಬೇಕು. ಆಮೇಲೆ ಇನ್ ಶೆಡ್ಯೂಲ್ ಅಲ್ಲಿ ಖಾಲಿ ಹೋಗ್ತಾನೆ ಇರುತ್ತೆ ಬಸ್ಸಸ್. ಮೇನ್ ಪೀಕ್ ಅವರ್ಸ್ ಅಲ್ಲೇ ಮೇನ್ ಆಗಿ ಅಟ್ಲೀಸ್ಟ್ ಒಂದ್ 5-7 ಮಿನಿಟ್ಸ್ ಒಂದೊಂದ್ ಬಸ್ ಇದ್ರು ಎಲ್ರಿಗೂ. ಕೇಂದ್ರ ಸರ್ಕಾರ 4,500 ಹೊಸ ಬಸ್ ಕೊಟ್ಟಿದ್ದಾರೆ. ಇವು ಎಲೆಕ್ಟ್ರಿಕ್ ಬಸ್. ಹೇಳಿದೀರಾ? ಪೇಪರ್ ಓದಿದಿರಾ? ಅದನ್ನ ಓದಿದೀರಾ? ಅದನ್ನ 4,500 ಬಸ್ ಕೊಟ್ಟಿದ್ದಾರೆ. ಆದ್ರೆ ಇವ್ರು BMTC ಅವರು 4,500 ಬಸ್ಸು ಸ್ಯಾಂಕ್ಷನ್ ಆಗಿದ್ರು ಬೆಂಗಳೂರಲ್ಲಿ ರಸ್ತೆಗೆ ಬಿಟ್ಟಿಲ್ಲ. ಎಲ್ಲದನ್ನು ಬಿಟ್ಟು ಹೊಸ ಸ್ಕೀಮ್ ಅಲ್ಲಿ ಕೊಟ್ಟಿದ್ದಾರೆ. ಈಗಾಗ್ಲೇನೆ 6-7 ತಿಂಗಳಾಯ್ತು ಅದು. ನಾನ್ ಕೇಳ್ತಾ ಇರೋದು, ಈಗ ಅಡಿಷನಲ್ ಬಸ್ ಬಿಟ್ರೆ ಇಲ್ಲಿ ನಿಮ್ಗೆ ರಶ್ ಕಡಿಮೆ ಆಗತ್ತಾ? ಈ ಬಸ್ ಅಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಜಾಸ್ತಿ ಆದ್ರೆ ವೇಟಿಂಗ್ ಟೈಮ್ ಜಾಸ್ತಿ ಆಗತ್ತಾ, ಕಡಿಮೆ ಆಗತ್ತಾ? ಈಗ ನಾವ್ ಕೇಳ್ತಾ ಇರೋದು, ಈಗಾಗ್ಲೇ ಸ್ಯಾಂಕ್ಷನ್ ಆಗಿರೋ ಬಸ್ಸನ್ನಾದ್ರೂ ನೀವು ಬಿಡಿ ಅಂತ.